ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಇಲ್ಲಿದ್ದಂಥ ಎಲ್ಲ ಸೋಷಿಯಲ್ ಮೀಡಿಯಾ ಅಣ್ಣಂದರಿಗೆ ವಂದನೆಗಳನ್ನ ತಿಳಿಸ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಏನು ಅಂತಂದರೆ, ನಿನ್ನೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರವರ ಸುಪುತ್ರ ದತ್ತಾತ್ರೇಯ ಪಾಟೀಲ್ ರೇವೂರವರು ಮೇಲೆ ಒಂದು FIR ದಾಖಲೆ ಆಗುತ್ತೆ. ವಿಷಯ ಏನು ಅಂತಂದ್ರೆ, ಈಗಾಗಲೇ ತಮ್ಮ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ತಮ್ಗೆಲ್ಲ ಗೊತ್ತಿದ್ದಂತೆ ಒಂದು 3-4 ದಿವಸ ಹಿಂದ್ಗಡೆ ಆಳಂದದ ರಾಘವ ಚೈತನ್ಯದ ಆದಂತ ಇಶ್ಯೂ ಮೇಲೆ ಈ ಸರ್ಕಾರ ಕೇಸನ್ನ ವಾಪಸ್ ತಗೊಂಡ್ರಂತ ಒಂದು ಸಂದರ್ಭದಲ್ಲಿ ಒಂದು ಪ್ರತಿಭಟನೆಯನ್ನ ಕಲಬುರಗಿಯಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆದಂತ ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಕಲಬುರಗಿಯಲ್ಲಿ ಆಗುತ್ತೆ. ತುಂಬಾ ಒಳ್ಳೆಯ ಪ್ರತಿಭಟನೆ ಆಗಿ ಸಕ್ಸಸ್ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರವರು ಒಂದು ಹೇಳಿಕೆಯನ್ನ ಮುಂದಿಟ್ಕೊಂಡು ಇಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತರು ದತ್ತಾತ್ರೇಯ ಪಾಟೀಲ್ ರೇವೂರವ್ರ ಮೇಲೆ ಒಂದು FIR ಮಾಡ್ತಾರೆ. ನಾನು ಇಲ್ಲಿ ಹೇಳೋದಿಷ್ಟೇ, ಕಮರುಲ್ ಇಸ್ಲಾಂ ಸಾಬ್ರು ಏನು ಸ್ಟೇಟ್ಮೆಂಟ್ ಕೊಟ್ಟು ನನ್ಗೆ ಗೊತ್ತಿಲ್ಲ. ಮೊನ್ನೆ ಪ್ರತಿಭಟನೆಯಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರವರು ಕೂಡ ಏನು ಪ್ರತಿಕ್ರಿಯೆಯನ್ನ ಕೊಟ್ಟರು ನನ್ಗೆ ಗೊತ್ತಿಲ್ಲ. ಈಗಾಗಲೇ ನಿನ್ನೆ FIR ಕೂಡ ಆಗಿದೆ. ವಿಷಯ ಈಗ ಕಾನೂನು ಚೌಕಟ್ಟಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದಕ್ಕೆ ಯಾವುದೇ ರೀತಿಯ ನಾನು ಪ್ರತಿಕ್ರಿಯೆಯನ್ನು ಕೊಡದೆ ಇವತ್ತಿನ ದಿವಸ ನಾನು ಹೇಳೋದಿಷ್ಟೇ, ದತ್ತಾತ್ರೇಯ ಪಾಟೀಲ್ ರೇವೂರವರು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು. ಅಷ್ಟೇ ಅಲ್ಲದೆ ಅವರ ತಂದೆ ಆದಂತ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರವರ ಅಪಾರವಾದ ಕೊಡುಗೆ ನಮ್ಮ ಕಲಬುರಗಿಯಲ್ಲಿ ಮತ್ತೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮೇಲೆ ಇದೆ. ಅದೇ ರೀತಿಯಾಗಿ ಅವರ ತಾಯಿಯವರು ಕೂಡ ಮಾಜಿ ಶಾಸಕಿಯವರು, ಅವರ ಕೊಡುಗೆ ಕೂಡ ಟೈಮ್ ಸ್ವಲ್ಪನೇ ಇರ್ಬೋದು, 2.5 ವರ್ಷಗಳನ್ನು ಮಾತ್ರ ಅವರ ಅವಧಿ ಇರ್ಬೋದು. ಆದ್ರೆ ಆ ಅವಧಿಯಲ್ಲಿ ಅರುಣಾತಾಯಿ ಪಾಟೀಲ್ ರೇವೂರರ ಕೊಡುಗೆಯೂ ಕೂಡ ನಮ್ಮ ಸಮಾಜದ ಮೇಲೆ ಮತ್ತು ಈ ಕಲಬುರಗಿಯ ಮೇಲೆ ವಿಶೇಷವಾದ ಇದ್ದಿದ್ದ ಕಾರಣ ನಾನು ನನ್ನ ವೈಯಕ್ತಿಕ ಈಗಾಗಲೇ ನನ್ನ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷ ಜೊತೆ ಈ ವಿಷಯವನ್ನು ಚರ್ಚೆ ಮಾಡಿದಾಗ ನನಗೆ ಅವ್ರು ಹೇಳಿದಷ್ಟೇ, ಅದೇನೇ ಇರಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖರಿದ್ರು ಅಂತಂದ್ರೆ ಅವ್ರ ಜೊತೆಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಮ್ಮ ಒಂದು ಸಂಘಟನೆ ಮತ್ತು ನಾವು ನಿಂತ್ಕೋಬೇಕಾಗಿದ್ದು ನಮ್ಮ ಜವಾಬ್ದಾರಿ ಇರೋದ್ರಿಂದ ತಾವು ಹೋಗ್ಬೇಕು. ಯಾರು ನಮ್ಮ ಸಂಘಟನೆಯ ಅಧ್ಯಕ್ಷರು ಎಲ್ಲ ಬರ್ಬೇಕಾಗಿತ್ತು, ಯಾರು ಯಾಕಂದ್ರೆ ಇಮಿಡಿಯೇಟ್ ಆಗಿ ಡಿಸೈಡ್ ಆಗಿರೋದ್ರಿಂದ ಯಾರು ನಮ್ಗೆ ಟೌನ್ ನಲ್ಲಿ ಸಿಗದೆ ಇದ್ದಂತ ಸಂದರ್ಭದಲ್ಲಿ ನಾನು ಬಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಜೊತೆಗೆ ನಾವು ಮೊದಲು ಇದ್ವಿ, ಈಗಲೂ ಇರ್ತೇವೆ, ಮುಂದೂ ಇರ್ತೇವೆ ಅಂತ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇನ್ನ ಒಂದು ದುಃಖಕರ ಆದಂತ ಘಟನೆ ಏನು ಅಂತಂತಂದ್ರೆ, ಕಲಬುರಗಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅದನ್ನು ಸತ್ತೋದು ಅಂತ ಹೇಳ್ಬೇಕು. ಮೇಲಿಂದ ಮೇಲೆ ನಮ್ಮ ಸಮಾಜದ ಮೇಲೆ ಇಷ್ಟೊಂದು ಅನ್ಯಾಯಗಳ ಆಗ್ತಾ ಇದ್ರು ಕೂಡ ಇಲ್ಲಿಯ ಜಿಲ್ಲಾಧ್ಯಕ್ಷ ಅಂತ ಶರಣು ಮೋದಿ ಅವರು ಯಾವುದೇ ವಿಷಯಕ್ಕೂ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ಅದು ಯಾಕಂತ ಅನ್ನೋದನ್ನ ಅವ್ರು ಹೇಳ್ಬೇಕು. ಈಗಾಗಲೇ ಕಲಬುರಗಿಯಲ್ಲಿ ಇದೇ ಸಿದ್ದರಾಮಯ್ಯ ಹಿರೇಮಠ ಅಂತ ಅನ್ನೋರ ಮೇಲೆ ಕಾರ್ ಒಳಗಡೆ ಹೋಗ್ತಿರ್ಬೇಕಂತ ಸಂದರ್ಭದಲ್ಲಿ ಹಲ್ಲೆ 2 ಸರ್ತಿ ಆದ್ರೂ ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಡಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜದ ಮೇಲೆ ಹಲವಾರು ಅನ್ಯಾಯಗಳ ಆದ್ರೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಅದೇ ಕಾಂಗ್ರೆಸ್ ಇಂದ ಏನಾದ್ರೂ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಓಡಿ ಬರ್ತಾರೆ. ಆದ್ರೆ ಇವರು ಭಾರತೀಯ ಜನತಾ ಪಕ್ಷದ ಮುಖಂಡ ಅಂತ ಹೇಳಿ ದತ್ತಾತ್ರೇಯ ಪಾಟೀಲ್ ರೇವೂರವ್ರ ಮೇಲೆ ಆದಂತ ಒಂದು ಘಟನೆಯನ್ನ ಅವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತಂತಂದ್ರೆ ನಿಜವಾಗ್ಲೂ ನಾವು ನಮ್ಮ ಶರಣು ಮೋದಿಗೆ ಧಿಕ್ಕಾರವನ್ನು ಯಾರು ಕೂಗ್ತಾರಲ್ಲ ಗೊತ್ತಿಲ್ಲ, ನಾನು ವೈಯಕ್ತಿಕವಾಗಿ ಅವರಿಗೆ ಧಿಕ್ಕಾರ ಅನ್ನೋದು ಕೂಗ್ತೇನೆ. ಅದೇ ರೀತಿಯಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ಇದ್ದಾರೆ. ಅವ್ರು ಏನಾದ್ರು ನಿಜವಾಗ್ಲೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿದ್ರು ಅಂತಂತಂದ್ರೆ ಅವರ ಅಧ್ಯಕ್ಷರನ್ನ ಕೂತ್ಕೊಂಡು ಇಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿ ಈ ಒಂದು ವಿಷಯವನ್ನ ವಿರೋಧ ಮಾಡ್ಬೇಕು. ಒಂದು ಇಲ್ಲ ಅಂತಂತಂದ್ರೆ ಅವರು ಅಲ್ಲಿ ಪದಾಧಿಕಾರಿಗಳಿಗೆ ರಾಜೀನಾಮೆಯನ್ನ ಕೊಟ್ಟು ಬರ್ಬೇಕು. ಅವಾಗ ಮಾತ್ರ ಈ ಸಮಾಜಕ್ಕೆ ಲಾಯಕ್ ಅಂತ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಒಂದು 2 ವರ್ಷಗಳ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಆದಂತ ಸಂದರ್ಭದಲ್ಲಿ ನಾನು ಕೂಡ ಅದಕ್ಕೆ ಪೈಪೋಟಿ ಆದಾಗ ಇದೇ ನಮ್ಮ ಸಮಾಜದ ಪ್ರಮುಖರು ನನ್ನನ್ನ ಹಿಂದಕ್ಕೆ ಸರಿಸಿದ್ರು. ಯಾಕಂತಂದ್ರೆ ಸಮಾಜದ ಮೇಲೆ ಏನೇ ಅನ್ಯಾಯ ಇತ್ತಂದ್ರೆ ಶರಣು ಮೋದಿ ಇರ್ತಾನೆ,
ಅವನೇನಾದ್ರೂ ತಪ್ಪದ ಅಂತಂತಂದ್ರೆ ಅದನ್ನ ನಾವೆಲ್ಲ ಅದಕ್ಕೆ ಜೊತೆಗೂಡ್ತೀವಿ ಅಂತ ಹೇಳಿದವರು ಅಂತಂತಂದ್ರೆ ಇದೇ ಕಲಬುರಗಿ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖರು. ಈಗ ಅವ್ರು ಎಲ್ಲದಾರ, ಯಾಕೆ ಬರ್ತಾ ಇಲ್ಲ? ಈ ಒಂದು ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿದ್ದಂತ ಪೊಲೀಸ್ ಇಲಾಖೆ ಇವ್ರ ಮೇಲೆ FIR ಅನ್ನ ಮಾಡ್ತಾರೆ. ನನಗನ್ಸ ಮಟ್ಟಿಗೆ ನಾನು ಕೂಡ ಆ ಒಂದು ವಿಡಿಯೋ ನೋಡಿದಾಗ ಅದು ಪ್ರಚೋದಕ ಆದಂತ ಭಾಷಣ ಅಲ್ಲ. ಆದ್ರೂ ನೀವು ಪ್ರಚೋದಕಾರಣ ಭಾಷಣ ಅಂತ ಅನ್ಕೊಂಡು FIR ಮಾಡ್ತೀರಿ ಅಂತಂದ್ಮೇಲೆ ಇದೇ ಕಲಬುರಗಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದ್ಕೊಂಡು ಕೈ ಬರಹನ್ನ ಬರೆದಿದ್ದು ಇದೇ ಹಫ್ತ್ ಗುಮ್ಮಜ್ಲಿಂತ ನಾನಲ್ಲದೆ ನನ್ನ ಜೊತೆ ಎಲ್ಲ ಸಮಾಜದ ಪ್ರಮುಖರು, ಬೇಕಾದ್ರೆ ವಿಡಿಯೋಕ್ಕೆ ಸಾಥ್ ನನ್ನ ಜೊತೆ ನನ್ನ ಹತ್ರ ಇದೆ, ಇದೇ ಹಿಂದೂ ಮುಸ್ಲಿಂ ನಾವು ಮುಸ್ಲಿಂ ಸಮಾಜ ಎಲ್ಲರನ್ನೂ ಸೇರಿ ಈ ವಿಷಯ ತಪ್ಪು ಅಂತ ಅನ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಪಾದಯಾತ್ರೆ ಮಾಡ್ಕೊಂಡು ಕಮಿಷನರ್ ಆಫೀಸ್ ವರೆಗೆ ಬಂದಾಗ ಕೂಡ ಇವ್ರು FIR ಮಾಡಲಿಲ್ಲ. ಯಾಕೆ FIR ಮಾಡ್ಲಿಲ್ಲ? ಅವಾಗ್ಲೂ ಮಾಡ್ಬೋದಾಗಿತ್ತಲ್ಲ. ಇದೇ ಕಲಬುರಗಿಯಲ್ಲಿ ಫೆಲಿಸ್ತಾನ್ದ ಧ್ವಜವನ್ನ ರೋಡ್ ಮೇಲೆ ಬರೆದಾಗ ಯಾರು ಒಬ್ರು ಒಂದು ಪ್ರತಿಕ್ರಿಯೆ ಕೊಡ್ಲಾರ್ದೆ ನಾವೇ ನಮ್ಮ ಬಜರಂಗ ದಳ ಕಾರ್ಯಕರ್ತರು ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರು ಹೋಗಿ FIR ಮಾಡಂತಂದಾಗ FIR ಇದೇ ಪೊಲೀಸ್ ಇಲಾಖೆದವರು ಮಾಡ್ಕೊಂಡಿಲ್ಲ. ಈಗ ಯಾಕೆ ಮಾಡ್ಕೊಂಡ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಹಾಗೂ ನಮ್ಮ ಸಮಾಜವನ್ನ ಹತ್ತಿಡಬೇಕು. ಎಲ್ಲೋ ಒಂದ್ ಕಡೆ ದತ್ತಾತ್ರೇಯ ಪಾಟೀಲ್ ರೇವೂರವರು ತುಂಬಾ ಒಳ್ಳೆ ಬೆಳವಣಿಗೆ ಆಗ್ತಾ ಇದಾರೆ. ಅವರ ಬೆಳವಣಿಗೆಯನ್ನ ಕುಗ್ಗಿಸ್ಲಿಕ್ಕೆ ಇದರ ಹಿಂದೆ ಯಾರ ಕೈವಾಡ ಇದೆ ಅಂತ ಅನ್ನೋದನ್ನ ನಾವಿಲ್ಲ ಮುಂದಿನ ದಿನಮಾನ ಖಂಡಿತವಾಗಿ ನಮ್ಗೆ ಅದು ಗೊತ್ತೇ ಆಗೇ ಆ ಕೆಲಸ ಇಲ್ಲಿ ನಡೆಯಂಗಿಲ್ಲ. ಇಲಾಖೆಯವರು ಸರ್ಕಾರ ಹಾಗೂ ರಾಜಕಾರಣಿಯ ಒತ್ತಡದಿಂದ ಅವ್ರೇನಾದರೂ ನಮ್ಮ ಸಮಾಜ ಇವತ್ತಿನ ದಿವಸ ದತ್ತಾತ್ರೇಯ ಪಾಟೀಲ್ ಅವರು ಒಬ್ಬರೇ ಅಂತ ಇಲ್ಲ, ನಮ್ಮ ಸಮಾಜದವ್ರ ಮೇಲೆ ಯಾರದೇ ಮೇಲೆ ಅನ್ಯಾಯ ಆಗಿತ್ತಂತಾದ್ರು ಖಂಡಿತವಾಗಿ ನಾವು ಸಂಘಟನೆದವರು ನಮ್ಮ ಸಂಘಟನೆ ಅವ್ರ ಜೊತೆ ನಿಂತ್ಕೊಳುತ್ತೆ. ಇದು ಆಗಿದ್ದು ತಪ್ಪು. ಕಾನೂನು ಹೋರಾಟದಲ್ಲಿ ಯಾವತ್ತಿಗೂ ನಾವು ಸಿದ್ಧ. ನಿನ್ನೆ ಮಾಡಿದಂತ FIR ಗೆ ಯಾವುದೇ ರೀತಿಯಾಗಿ ಅರ್ಥ ಇಲ್ಲ. ಯಾರ್ದೋ ಪ್ರೆಷರಿಗೆ ಇಲಾಖೆದವ್ರು ಏನಾದ್ರು ಸರ್ಕಾರಕ್ಕಾಗ್ಲಿ ರಾಜಕಾರಣ ಒತ್ತಡಕ್ಕಾಗಿ ನಮ್ಮ ಸಮಾಜವನ್ನ ಹತ್ತಿಡ್ತಿದ್ರು ಅಂತಂದ್ರೆ ನಾವು ಕೂಡ ಈ ಸರ್ತಿ ಸುಮ್ಮನೆ ಬಿಡಂಗಿಲ್ಲ. ನಾವು ನಮ್ಮ ಕಲಬುರಗಿಯಲ್ಲಿ ನಾವು ವೀರಶೈವ ಲಿಂಗಾಯತರೆ ನಾವೇನು ಬಳಿ ಹಾಕೊಂಡು ಕುಂತಿಲ್ಲ. ನಮ್ಮ ಸಮಾಜ ದೊಡ್ಡ ಸಮಾಜ ಇದೆ. ಈಗಿಲ್ಲ 2-3 ದಿವಸಗಳಲ್ಲಿ ಈಗಾಗಲೇ ಅವರು ನಮ್ಮ ಸಮಾಜದ ಕೆಲವರು ಮುಖಂಡರು ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ನಾವೆಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಖಂಡಿತವಾಗಿ ಇದರ ವಿರುದ್ಧ ಒಂದು ಹೋರಾಟರೇ ಆಗಿರ್ಲಿ ಅಥವಾ ನಮ್ಮ ಸಮಾಜಕ್ಕೆ ನಾವು ಸ್ಪಂದನೆ ಇರಲಿ ಆ ಒಂದು ರೀತಿಯಲ್ಲಿ ನಾವು ಖಂಡಿತವಾಗಿ ಕಲಬುರಗಿಯಲ್ಲಿ ಒಂದು ಹೋರಾಟವನ್ನ ಮಾಡ್ತೇವೆ ಅಂತ ಒಂದು ಮಾತನ್ನ ಇವತ್ತಿನ ದಿವಸ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ.